ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ದೇವರು ಕೊಟ್ಟಂಥ ಆಲೋಚನೆಯನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 145ನೇ ಅಧ್ಯಾಯ 15ನೇ ವಾಕ್ಯ. ಯೆಹೋವನೇ, ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ, ನೀನು ಅವುಗಳಿಗೆ ಹೊತ್ತಿಗೆ ಆಹಾರ ಕೊಡುತ್ತಿ. ಆಮೇನ್. ದೇವರ ಮಕ್ಕಳ ಈ ಒಂದು ವಾಕ್ಯವನ್ನು ನಾವು ನೋಡಿ ಧ್ಯಾನಿಸುವುದಾದರೆ, ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ಈ ಲೋಕದಲ್ಲಿ ಒಂದೇ ಒಂದು ಮಾತಿನ ತಂದೆಯಾದ ದೇವರು ಭೂಮಿ, ಆಕಾಶ, ಗಿಡ, ಮರ, ಜಲಚರ, ಪ್ರಾಣಿ ಎಲ್ಲವನ್ನು ಉಂಟು ಮಾಡಿದ ದೇವರಾಗಿದ್ದಾನೆ. ದೇವರು ಗೊತ್ತು ಪ್ರತಿಯೊಂದು ಜೀವಿಗಳ ಅಗತ್ಯಗಳು ಏನಿದೆ ಅಂತ. ಅದಕ್ಕಾಗಿ ಈ ಲೋಕದಲ್ಲಿ ನೋಡುವಾಗ ಒಂದೊಂದು ಜೀವಿಗೂ ಸಹ ಅದಕ್ಕೆ ಬೇಕಾದಂಥ ಅಗತ್ಯಗಳು ಏನೇ ಇರ್ಬೋದು ಅದು ದೇವ್ರನ್ನ ನಿರೀಕ್ಷಿಸಿಕೊಳ್ಳೋದು. ಅದಕ್ಕಾಗಿ ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ನಾವೇನು ಮಾಡ್ತೀವಿ, ನಮ್ಮ ಅಗತ್ಯಗಳಿಗೋಸ್ಕರ ನಾವು ಮಾನಸಿಕವಾಗಿ ಚಿಂತೆ ಮಾಡ್ತೀವಿ. ಆ ಥರ ಕೆಲಸ ಮಾಡೋದು ಸರೋಗುತ್ತೇನೋ, ಈ ಥರ ಕೆಲಸ ಮಾಡೋದು ಸರೋಗುತ್ತೇನೋ, ಇವ್ರನ್ನ ಕೇಳಿದ್ರೆ ಸರೋಗುತ್ತೇನೋ, ಅವ್ರನ್ನ ಕೇಳಿದ್ರೆ ಸರೋಗುತ್ತೇನೋ. ಕಷ್ಟ ಅಂತ ಬಂದಾಗ ಬೇರೆಯವ್ರನ್ನ ಹತ್ರ ಫಸ್ಟ್ ಜನಗಳ ಹತ್ರ ಓಡೋಗ್ತೀವಿ. ಈ ಒಂದು ದಿನದಲ್ಲಿ ಪ್ರಿಯ ದೇವ ಮಗುವೆ, ಮುಂಜಾನೆ ವೇಳೆ ದೇವ್ರ ಹತ್ರ ಮಾತಾಡುವಾಗ ನಿನ್ನ ಜೀವಿತದಲ್ಲಿ ನಿನ್ನ ಅಗತ್ಯಗಳು ಏನೇ ಇರ್ಬೋದು, ನೀನು ಮೊದಲು ದೇವರ ಸನ್ನಿಧಿಗೆ ಹೋಗು. ದೇವರ ಸನ್ನಿಧಿಗೆ ಹೋಗಿ ನೀನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡುವುದೇ ಆದರೆ ನಿನ್ನ ಅಗತ್ಯಗಳನ್ನು ಆತ ಸಂಧಿಸುವಾತನಾಗಿದ್ದಾನೆ. ಅದಕ್ಕಾಗಿ ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನನ್ನೇ ನೋಡುತ್ತೆ. ಒಂದು ಲೋಕದಲ್ಲಿ ಒಂದು ಜೀವಿಗಳ ದೇವ್ರು ನೋಡುತ್ತೆ ಅನ್ನುವಾಗ ನಾವು ಹೆಂಗಿದ್ದೇವೆ. ಅದಕ್ಕಾಗಿ ಮೊದಲು ಈ ಮುಂಜಾನೆ ವೇಳೆ ನಮ್ಮನ್ನು ನಾವು ಫಸ್ಟ್ ಪರಿಶೋಧನೆ ಮಾಡ್ಕೊಂಡು, ಯಾಕಂದರೆ ಪ್ರತಿಯೊಂದು ಜೀವಿನೂ ಸಹ ಅದ ಅಗತ್ಯಗಳು ಏನೇ ಇರ್ಬೋದು, ಆದರೆ ಅದರ ಕಣ್ಣುಗಳು ದೇವ್ರನ್ನ ನೋಡ್ತಾ ಇದ್ದಾವೆ. ಇನ್ನೊಂದು ಜೀವಿನ ಅವಲಂಬಿಸ್ಕೊಳ್ಳೋದಿಲ್ಲ ಅಥವಾ ಇನ್ನೊಬ್ಬರನ್ನ ಮನುಷ್ಯರನ್ನ ಕಾಯ್ಕೊಂಡು ಕೊಟ್ಟಿಲ್ಲ. ಇದು ನೋಡುವಾಗ ಒಂದು ಬೀದಿ ನಾಯಿ ಇರ್ಬೋದು, ಬೀದಿಲಿ ಅದಕ್ಕೆ ಯಾರು ಸಹ ಅದಕ್ಕೆ ಸ್ನಾನ ಮಾಡಿಸಲ್ಲ, ಹೊತ್ತು ಊಟ ಹಾಕಲ್ಲ. ಎಲ್ಲೋ ಒಂದೊಂದು ಜನಗಳು ಒಂದೊಂದು ರೋಡಲ್ಲಿ ಊಟ ಆಗ್ತಾ ಇರ್ತದೆ. ಎಲ್ಲ ಜನಗಳು ಆ ಥರ ಊಟ ಸಿಗುತ್ತಾ ಅನ್ನೋ. ಆದರೆ ಆ ಬೀದಿ ನಾಯಿಗೆ ಬೇಕಾದಂಥ ಆಹಾರ ಆಗ್ಬೋದು, ಬೇಕಾದಂಥ ಆರೋಗ್ಯ ದೇವರು ಕೊಡುವಾತನಾಗಿದ್ದಾನೆ. ಹೌದಲ್ವಾ? ಅದೇ ಪ್ರಕಾರ ಒಂದು ಯಾವುದೇ ಒಂದು ಗಿಡ ಇರ್ಬೋದು. ಒಂದು ಗಿಡ ನಾವು ಅನ್ಕೋತೀವಿ ರೋಡಲ್ಲಿ ಬಿದ್ದಿದೆ, ರೋಡ್ ಸೈಡಲ್ಲಿ ಒಂದು ಚಿಕ್ಕ ಗಿಡ ಇದೆ, ಅದಕ್ಕೆ ಯಾರು ನೀರು ಹಾಕಲ್ಲ, ಏನಿಲ್ಲ. ದೇವರು ಅದಾದ ಸಮಯಕ್ಕೆ ಅದು ಬೇಕಾದಂಥ ಒಂದು ಪೌಷ್ಟಿಕಾಂಶ, ನೀರಿರ್ಬೋದು, ಆರೋಗ್ಯ ಎಲ್ಲವನ್ನು ಕೊಟ್ಟು ತಕ್ಕ ಸಮಯಕ್ಕೆ ಬೆಳೆದು ಆ ಫಲ ಕೊಡುವಾಗ ದೇವ್ರು ನಡೆಸ್ತಾರೆ. ಆದ್ದರಿಂದ ದೇವರ ಮಗುವೆ, ನಿನ್ನ ಅಗತ್ಯಗಳನ್ನ ಬಂದಿರುವಾಗ ನಾವು ಮನುಷ್ಯರ ಹತ್ರ ಹೋಗೋದು ಬೇಕಿಲ್ಲ. ಈ ಮುಂಜಾನೆ ವೇಳೆಯಲ್ಲಿ ಮೊದಲು ನಾವು ದೇವರ ಸನ್ನಿಧಿ ಹೋಗೋಣ. ಒಂದು ಕಾಗೆಗೂ ಸಹ ಒಂದು ಕಾಗೆ ಹೋಗಿ ಅದಕ್ಕೆ ಆಹಾರ ಬೇಕು ಅಂದರೆ ಅದು ಹುಡ್ಕೊಂಡು ಏನು ಮಾಡ್ತೈತೆ, ಯಾವುದೇ ಒಂದು ಮನುಷ್ಯರ ಸಹಾಯ ಇಲ್ಲದೆ ಅದು ಜೀವಿಸ್ತಾ ಇದೆ. ಒಂದು ಎಲ್ಲ ಜೀವಿಗಳು ಕಣ್ಣುಗಳು ನಿನ್ನನ್ನೇ ನೋಡುವು, ನೀನು ಅವುಗಳಿಗೆ ಹೊತ್ತಿಗೆ ಆಹಾರ ಕೊಡ್ತೀಯ. ಆಮೇನ್. ಒಂದೊಂದು ಜೀವಿಗಳು ಸಹ ಅದಾದ ಸಮಯಕ್ಕೆ ದೇವರು ಆಹಾರ ಕೊಡ್ತಾ ಇದ್ದಾರೆ ಅಂದರೆ ಈ ದಿನದ ನಿನ್ನ ಜೀವಿತಲ್ಲೂ ಸಹ ಅದಾದ ಸಮಯಕ್ಕೆ ಇದುವರೆಗೆ ಎಣ್ಣೆ, ನೀರು, ಬಟ್ಟೆ, ಆಹಾರ ಯಾವುದೇ ರೀತಿ ಕೊರತೆ ಇಲ್ಲದೆ ದೇವರು ನಿನ್ನ ಕಾಪಾಡಿದ್ದಾರೆ. ಆದರೆ ನೀನೇನು ಮಾಡ್ತಿದೀಯ, ನಿನ್ನ ಅಗತ್ಯದ ಸಂದರ್ಭದಲ್ಲಿ, ನಿನ್ನ ಕಷ್ಟದ ಸಂದರ್ಭದಲ್ಲಿ, ನಿನಗೆ ದಾಹ ಇರುವಂಥ ಸಂದರ್ಭದಲ್ಲಿ, ನಿನ್ನ ಅಗತ್ಯ ಅವಶ್ಯಕತೆ ಇರುವಂಥ ಸಂದರ್ಭದಲ್ಲಿ ದೇವ್ರನ್ನ ನೋಡ್ತಿಲ್ಲ. ನಿನ್ನ ಮನುಷ್ಯನ ಉಳಿಕೆ ಹೋಗ್ತಿದೆಯಾ. ಅದಕ್ಕಾಗಿ ಇದನ್ನ ಮನುಷ್ಯರು ನಿನ್ನ ಮುಖ ನೋಡ್ಬೋದು, ನಿನ್ನ ಸಮಯಕ್ಕೆ ಕೊನೆಯ ಸಂದರ್ಭದಲ್ಲಿ ಕೈ ಎತ್ತಿ ನಿಲ್ಲಿಸ್ಬಿಡ್ತಾರೆ, ನನಗೆ ಗೊತ್ತಿಲ್ಲ, ಆಗಲ್ಲ, ಮಾಡಲ್ಲ ಅಂತ. ಆದರೆ ದೇವರು ಕರೆದಾತನ ಸರ್ವಶಕ್ತ ದೇವರು ಎರಡು ಮಾತಿನಲ್ಲ, ಒಂದೇ ಒಂದು ಮಾತು. ನಿನಗೊಂದು ವಾಗ್ದಾನ ಮಾಡಿದರೆ ಆ ವಾಗ್ದಾನ ನೆರವೇರಿಸ್ತಾನೆ. ಯೆಶಾಯ 55:11 ದೇವರ ಬಾಯಿಂದ ಬಂದಂಥ ಮಾತು ಆತನ ಇಷ್ಟಾರ್ಥವನ್ನು ನೆರವೇರಿಸಿದ ಯಾವುದೇ ಕಾರಣಕ್ಕೆ ಹಿಂತಿರುಗಿ ಹೋಗುವುದಿಲ್ಲ. ಎಸ್, ದೇವರು ನಿನ್ನ ತಾಯಿಯ ಗರ್ಭದಲ್ಲಿರುವಾಗ, ನಿನ್ನ ಕಡಿತಿರುವಾಗ ನಿನ್ನ ಅಗತ್ಯಗಳು ಏನು, ನಿನ್ನ ಹೊತ್ತು ಸಂದರ್ಭದ ಏನಿದೆ, ಆ ಒಂದು ದಿನನಿತ್ಯ ಕಾರ್ಯಗಳಿದೆ, ಎಲ್ಲವನ್ನೂ ಆತನು ತಿಳಿದಿದ್ದಾನೆ. ಅದಕ್ಕಾಗಿ ಯಾವ ರೀತಿ ಜೀವಿಗಳು, ಎಲ್ಲ ಜೀವಿಗಳ ಕಣ್ಣುಗಳು ನಿನ್ನೆ ನೋಡುತ್ತೋ ಅದೇ ಪ್ರಕಾರ ಈ ದಿನದಲ್ಲಿ ನಾವು ಒಂದು ತೀರ್ಮಾನ ಮಾಡೋಣ. ದೇವರೇ, ನನ್ನ ಪ್ರತಿಯೊಂದು ಅಗತ್ಯಗಳನ್ನು ನಾನು ನಿನ್ನನ್ನು ಆವರಿಸ್ಕೊಂಡಿದ್ದೇನೆ, ನಿನ್ನನ್ನೇ ನಂಬಿದ್ದೇನೆ. ನೀನು ನನ್ನ ಜೀವಿತದಲ್ಲಿ ಕಾರ್ಯ ಮಾಡು. ನೀನು ಕಾರ್ಯ ಮಾಡಿ ನನ್ನ ಜೀವಿತದಲ್ಲಿ ಹೊತ್ತು ಎಲ್ಲ ಸಂದರ್ಭದಲ್ಲೂ ಸಹ ಆದುದರಿಂದ ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯ ಅನುಕೂಲಕರವಾಗಿ ಮಾಡ್ತೇನೆ ಅಂತ ರೋಮಪುರದವರು 8:28. ಈ ವಾಕ್ಯ ನನ್ನ ಜೀವಿತ ನೆರವೇರಲಿ ಎಂದು ನಾವು ಪ್ರಾರ್ಥನೆ ಮಾಡೋಣ. ಹೌದು, ಈ ವಾಕ್ಯ ಮುಖ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಆಮೇನ್.